ತಗೊಳ್ಳೋಣ. ಓಕೆ, ಬೇಸಿಕಲ್ಲಿ ಕೆಲವು ಸಡನ್ ಆಗಿ ಈಗ ನಮ್ಗೆ ಇವಾಗ ಮಂತ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಬೇಗ ನಮಗೆ ಪ್ರಾಡಕ್ಟ್ಸ್ ಗಳನ್ನ ನಾವು ಇನ್ನೊಬ್ರಿಗೆ ರೀಚ್ ಮಾಡುವಂತದ್ದು. ಸೊ ಅಥವಾ ನಮಗೆ ನಾವು ಪರ್ಸನಲ್ ಆಗಿ ಯಾವ ರೀತಿ ಯೂಸ್ ಮಾಡ್ಬೇಕು, ಸ್ವಲ್ಪ ಗೊಂದಲ ಇರುತ್ತೆ. ಒಂದು ಫ್ರೂಟ್ ಆಫ್ ಅರ್ತ್ ಶಾಂಪೂ ಅಲ್ಲಿ ಕೂಡ ನಮ್ಮಲ್ಲಿ ಸಾಕಷ್ಟು ಇದಾವಲ್ವಾ. ಫ್ರೂಟ್ ಆಫ್ ಅರ್ತ್ ಶಾಂಪೂ, ಜೋಜೋಬ್ ಆಯಿಲ್ ಇದೆ, ಟ್ರೀ ಆಯಿಲ್ ಜೋಜೋಬ್ ಇದೆ ನಮ್ಮಲ್ಲಿ ಫ್ರೂಟ್ ಆಫ್ ಅರ್ತ್. ಸೊ ಇನ್ನೊಂದು ಅಂತಂದ್ರೆ ಸಲೂನ್ ಅಲ್ಲಿ ನಮಗೆ ಸಿಗುತ್ತೆ. ಸಲೂನ್ ಅಲ್ಲಿ ಏರ್ ಫಾಲ್ ಕಂಟ್ರೋಲ್ ಶಾಂಪೂ ಇದೆ, ಸ್ಮೂತ್ ಅಂಡ್ ಶೈನ್ ಶಾಂಪೂ ಇದೆ, ಡ್ಯಾಂಡ್ರಫ್ ಶಾಂಪೂ ಇದೆ ಅಲ್ವಾ. ಮತ್ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿ ಹೇರ್ ಅಂದ್ರೆ ಸ್ಪಿಟ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಸ್ಪಿಟ್ಸ್ ಆಗ್ತಾ ಇರೋದು ಅಂದ್ರೆ ಒಂದು ಕೂದಲು ಎರಡೆರಡು ಕೂದಲುಗಳು ಹುಟ್ತಾ ಇರುತ್ತೆ, ನೀವು ನೋಡಿರ್ಬೋದು ಅಲ್ವಾ. ಸೊ ಆ ರೀತಿಯಲ್ಲಿ ಕೂಡ ನಮ್ಮಲ್ಲಿ ಶಾಂಪೂ ಕೂಡ ಇದಾವೆ. ಈ ತರ ತುಂಬಾ ಶಾಂಪೂಸ್ ಇದಾವೆ. ಸೊ ಅದ್ರ ಜೊತೆಗೆ ನಮ್ಮಲ್ಲಿ ಆಯಿಲ್ಗಳು ನೋಡ್ಕೊಂಡ್ರೆ ನಮ್ಮಲ್ಲಿ ನಾನ್ ಸ್ಟಿಕ್ ಹೇರ್ ಆಯಿಲ್, ಆಲ್ಮಂಡ್ ಆಯಿಲ್ ಇದೆ, ಆಮ್ಲ ಇದೆ, ಆಯುರ್ವೇದಿಕ್ ಆಯಿಲ್ ನಮ್ದು ಕಂಪ್ಲೀಟ್ ಆಗಿ ಫುಲ್ ಹರ್ಬಲ್ ಆಯಿಲ್ ಇದೆ. ಸೊ ಅದ್ರ ಜೊತೆ ಕೊಕೊನಟ್ ಆಯಿಲ್ ಇದೆ, ಟ್ರೀ ಆಯಿಲ್ ಇದೆ. ಸೊ ಈ ತರ ಇದಾವೆ ಏರ್ ಕೇರ್ ನ ನಾವು ಮಾಡ್ಲಿಕ್ಕೆ. ಸೊ ಅದ್ರ ಜೊತೆಗೆ ಮತ್ತೊಂದಿಷ್ಟು ನಾವು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಲೀಡರ್ಸ್ ಕೊಡುವಂತ ಇನ್ಫಾರ್ಮೇಶನ್ ಆಗಿರ್ಬೋದು. ಸೊ ನಾ ಏನ್ ಮಾಡಿದ್ವಿ, ಇನ್ನೊಂದಿಷ್ಟು ಜಾಸ್ತಿ ಏರ್ ಫಾಲ್ ನಂಗೆ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನ್ ಮಾಡಬಹುದು ಅಂತಂದಾಗ ಈಗ ನಾವಾಗಿ ನಮ್ಮಲ್ಲಿ ಸಿಗುವಂತಹ ಎಲ್ಲ ಆಯಿಲ್ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು, ಸೊ ಅದಕ್ಕೆ ಬೇಕಾದ ಸಪ್ಲಿಮೆಂಟರಿ ಆಗಿರ್ಬೋದು, ಫ್ಲೆಕ್ಸ್ ಆಯಿಲ್ ಆಗಿರ್ಬೋದು, ಸೊ ಇವನ್ನೆಲ್ಲ ನಾವು ಆಡ್ ಮಾಡಿ ಕಂಪ್ಲೀಟ್ ಆಗಿ ನಾವು ಏರ್ನ ಕೇರ್ ಮಾಡ್ತಾ ಇರ್ತೀವಿ. ಏರ್ ಫಾಲ್ ಇಮಿಡಿಯೇಟ್ ಫಾಲ್ ಆಗ್ತಾ ಇರೋದು ಕಂಟ್ರೋಲ್ ಆಗುತ್ತೆ. ಸೊ ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬರೋಣ. ಸೊ ಏರ್ ನ ಕೇರ್ ಮಾಡ್ಬೇಕು ಅಂತಂದ್ರೆ ನೀವ್ ಯಾರಿಗೇ ಆಗ್ಲಿ, ತುಂಬಾ ಜನ ಏರ್ ಫಾಲ್ ಆಗ್ತಾ ಇದೆ ನನಗೆ, ಅಥವಾ ಡ್ಯಾಂಡ್ರಫ್ ಇದೆ ಮೇಡಮ್ ತುಂಬಾ, ಅಥವಾ ಕೂದಲು ಬೆಳಿತಾನೆ ಇಲ್ಲ ನನಗೆ, ಇಷ್ಟೇ ಇದೆ ನನಗೆ, ಏನ್ ಮಾಡಿದ್ರು ಬೆಳಿತಾ ಇಲ್ಲ, ಹೋಮ್ ರೆಮಿಡಿ. ಎಸ್, ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಈಗ ಹೋಮ್ ರೆಮಿಡಿ ನಾನು ಬಿಫೋರ್ ನಂದು ಕೂಡ ನಾನು ಬೇಕಾದ್ರೆ ಹೇಳ್ತೀನಿ. ಸೊ ಬಿಫೋರ್ ನಾವು ಮೋದಿಕೇರಿಗೆ ಮುಂಚೆನೆ ಮನೆಯಲ್ಲಿ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ನ ತಗೊಂಡು ಸೊ ನಾವ್ ಹೇರ್ ನ ಕಾಳಜಿ ಮಾಡ್ತೀವಿ. ಯಾವ ಯಾವ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಮೆಸೇಜ್ ಮಾಡ್ಬೋದಾ? ಕೀವರ್ಡ್ಸ್. ಸೊ ಯಾವ ಯಾವ ಇಂಗ್ರೀಡಿಯೆಂಟ್ಸ್ ನಮ್ಮ ಹೇರ್ಗೆ ಬೇಕೇ ಬೇಕು, ಇದರಿಂದ ನಾವು ತಗೊಂಡಾಗ, ಇದನ್ನ ಹಚ್ಕೊಂಡಾಗ ಸೊ ನಮ್ಮ ಹೇರ್ ನ ನಾವು ಕೇರ್ ಮಾಡ್ಬೋದು ಅಂತೇಳಿ ಫಾಸ್ಟ್ ಆಗಿ ಮೆಸೇಜ್ ಹಾಕಿ ಜಸ್ಟ್ ಒಂದು ½ ಅವರ್ ಇಲ್ಲೇ ಕುತ್ಕೊಂಡು ಕೇಳಿ. ಯಾಕೆಂತಂದ್ರೆ ಇದು ಬೇಸಿಕ್ ಇನ್ಫಾರ್ಮೇಶನ್ ಅಂತ ಅನ್ಕೊಂಡಿದ್ದೀನಿ. ಇದನ್ನ ನನಗೆ ಕೊಟ್ಟಿದ್ದದ್ದು ಬಲ್ಕಿ ಸಾರಾ ಮೇಡಮ್, ನಂಗೆ ಇದನ್ನ ಕೊಟ್ಟಿದ್ರು ಟೂಲ್ಸ್ ಕೊಟ್ಟಿದ್ದು ಸಾರಾ ಮೇಡಮೇ. ಸೊ ಎಸ್, ಸಾವಿತ್ರಿ ಮೇಡಮ್ ಹೇಳ್ತಾ ಇದಾರೆ, ನನ್ನ ಮೆಂಟೋರ್ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಮತ್ತೆ ಬೇರೆದು ಹೋಮ್ ರೆಮಿಡಿ, ನಾವು ಹೇರ್ ನ ಕೇರ್ ಮಾಡ್ಕೊಳ್ಳಿಕ್ಕೆ ಹೋಮ್ ರೆಮಿಡಿ ಮಾಡ್ತಾ ಇರ್ತೀವಿ. ಫಾಸ್ಟ್ ಆಗಿ ಹಾಕ್ಬೇಕು. ಎಸ್, ದಾಸವಾಳ ಅಂತ ಇದಾರೆ, ವೆರಿ ಗುಡ್ ಉಷಾ ಮೇಡಮ್, ಖಂಡಿತ ತುಂಬಾ ಹರ್ಬಲ್ ಅದ್ರಲ್ಲಿ ಇರುವಂತದ್ದು. ಎಸ್, ಕರಿಬೇವು ಉಷಾ ಮೇಡಮ್ ಹೇಳ್ತಿದ್ದಾರೆ, ಖಂಡಿತ ಮ್ಯಾಮ್, ಖಂಡಿತ ಕರಿಬೇವು. ಸೊ ನಾವು ಒಂದಿಷ್ಟು ಮನೇಲಿ ಸಿಗುವಂತದ್ದು. ಎಸ್, ಅಲೋವೆರಾ, ಖಂಡಿತ ಸರ್, ಇಟ್ಸ್ ಬ್ಯೂಟಿಫುಲ್ ಅಲೋವೆರಾ, ನಾನೇ ಸರ್. ಆ ಖಂಡಿತ ಇವರೆಲ್ಲ ಏನ್ ಹೇಳ್ತಿದಾರೆ ಅಂದ್ರೆ ಪ್ರತಿಯೊಬ್ರು ಕೂಡ ಟ್ರೈ ಮಾಡಿರ್ತೀವಿ. ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ತೀವಿ, ಇಲ್ಲ ಆನ್ಲೈನ್ ಅಲ್ಲಿ ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ತೀವಿ. ಎಸ್, ಮೆಂತ್ಯ ಸ್ಪೆಷಲಿ, ಖಂಡಿತ ಹೌದು ಸರ್, ವಂದನಾ ಮೇಡಮ್. ಮೆಂತ್ಯ ಬೇಕೇ ಬೇಕು ನಮ್ಮ ಹೇರ್ಸ್ಗೆ. ಸೊ ಈ ತರ ಎಲ್ಲವನ್ನು ಕೂಡ ನಾವು ಹಾಕ್ಬಿಟ್ಟು, ಸೊ ಅಥವಾ ಆಯಿಲ್ ಅಲ್ಲಿ ಬಾಯ್ಲ್ ಮಾಡುವಂತದ್ದಾಗಿರ್ಬೋದು, ರೈಸ್ ರೈಸ್ ನ ನಾವು ವಾಶ್ ಮಾಡಿ ಆ ರೈಸ್ ಬಂದ ನೀರನ್ನ ನಾವು ಏರ್ ವಾಶ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಕಂಡೀಷನರ್ ಆಗಿ ನಾವು ಉಪಯೋಗಿಸ್ತಾ ಇರ್ತೀವಿ. ಇವನ್ ಹೇಳ್ತಾ ಇದ್ದಾರೆ ಕರಿಬೇವು ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಅಥವಾ ಬಿಳಿ ದಾಸವಾಳದಲ್ಲಿ ತುಂಬಾ ಹರ್ಬಲ್ ಇರುತ್ತೆ. ಎಸ್ಪೆಷಲಿ ನಾನು ಕೂಡ ಬಿಳಿ ದಾಸವಾಳನ ಜಾಸ್ತಿ ಎಲ್ಲ ಪೇಸ್ಟ್ ಮಾಡ್ತಾ ಇದ್ವಿ. ರಾತ್ರಿ ನೆನೆ ಹಾಕ್ಬಿಟ್ಟು ಮೆಂತ್ಯ ಇದನ್ನೆಲ್ಲ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಶೈನಿಂಗ್ ಇರುತ್ತೆ. ಮೊಸರು, ಎಸ್ ಖಂಡಿತ, ನಿಂಬು ಆಗಿರ್ಬೋದು, ಮೊಸರು ಆಗಿರ್ಬೋದು. ಎಸ್ ಮ್ಯಾಮ್, ಖಂಡಿತ ಖಂಡಿತ, ಬೀಟ್ರೂಟ್ ಜ್ಯೂಸ್ ತುಂಬಾ ಜನ ಅಪ್ಲೈ ಮಾಡ್ತಾರೆ. ಯಾಕಂದ್ರೆ ನ್ಯಾಚುರಲ್ ಆಗಿ ಸಿಗುವಂತದನ್ನ ನಮ್ಮ ತುಂಬಾ ನ್ಯಾಚುರಲ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಹೇರ್ ಕೇರ್ ಮಾಡುವಂತ ಪ್ರಾಡಕ್ಟ್ಸ್ ಇದಾವೆ. ಸೊ ಅದನ್ನ ನಾವು ತಗೊಂಡು ಹೇರ್ ನ ಕೇರ್ ಮಾಡ್ತಾ ಇರ್ತೀವಿ. ಎಸ್ ಅಲ್ವಾ. ಮತ್ತೆ ನಾವು ಡಸ್ಟಿಗೆ ಹೋದಾಗ ಮತ್ತೆ ಆಸ್ ಯೂಶುವಲ್ ಆಗ್ತಾ ಇರುತ್ತೆ. ಸೊ ಮತ್ತೆ ನಾವು ಕೇರ್ ಮಾಡ್ತಾ ಇರ್ತೀವಿ. ಇದು ರೊಟೀನ್ ಕಂಪ್ಲೀಟ್ ಆಗಿ ರೊಟೀನ್ ಆಗ್ತಾ ಇರುತ್ತೆ. ಎಸ್, ಹೌದು, ಖಂಡಿತ ಸರ್, ತಿಪ್ಪೇಸ್ವಾಮಿ ಸರ್, ಕರಿಬೇವು ಎಸ್ಪೆಷಲಿ. ಸೊ ಅದನ್ನ ಮತ್ತೆ ನಾವು ಇಂಟೆಕ್ ಅಲ್ಲಿ ಕೂಡ ತಗೊಳ್ತಾ ಇರ್ತೀವಿ ಕರಿಬೇವನ್ನ. ಯಾಕೆಂದ್ರೆ ಹೆಚ್ಚಾಗಿ ವಿಟಮಿನ್ ಎ ಇರುವಂತದನ್ನ ತಗೊಂಡಾಗ ಕಣ್ಣಾಗ್ಲಿ ಮತ್ತೆ ಕೂದಲಾಗ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಎಸ್, ಸೊ ಅದ್ರ ಜೊತೆಗೆ ನಾವು ಇವಾಗ ಏನು ನಾವು ಕೊಡ್ತಾ ಇದೀವಲ್ಲ, ನಮ್ಮ ಮೋದಿ ಕೇರ್ ಕಂಪನಿಯಲ್ಲಿ ಸಿಗುವಂತಹ ಒಂದು ಸ್ಕಿನ್ ಕೇರ್ ಗೆ ಸಂಬಂಧಪಟ್ಟಿರುವಂತದ್ದು ಪ್ರಾಡಕ್ಟ್ಸ್ ನ ಯಾವ ರೀತಿ ಜನಗಳಿಗೆ ನಾವು ರೆಕಮೆಂಡ್ ಮಾಡ್ಬೋದು, ಪ್ರಮೋಟ್ ಮಾಡ್ಬೋದು ಅಂತ ಹೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಪ್ರಕಾರ ತಿಳ್ಕೊಳ್ಳೋಣ. ಆದ್ರೆ ಫಸ್ಟ್ ನೀವು ಕೊಡೋಕಿನ ಮುಂಚೆನೆ ನಾನ್ ಕೇಳೋದು ಅವರಿಗೆ, ನೀವೇನಿನ್ ನಾವು ಪ್ರಾಡಕ್ಟ್ಸ್ ನ ಕೊಡ್ತಾ ಇದೀವಿ. ಓಕೆ, ಎಸ್, ಮೊಟ್ಟೆನು ಖಂಡಿತ ಸರ್, ಮೊಟ್ಟೆನು ಕೂಡ ಅಪ್ಲೈ ಮಾಡ್ತಾರೆ. ಯಾಕಂತಂದ್ರೆ ಸೊ ಕಂಪ್ಲೀಟ್ ಶೈನ್ ಆಗಿರುತ್ತೆ ಅಂತ ಹೇಳಿ ಖಂಡಿತ ನಾನು ಕೂಡ ಕೇಳಿದ್ದೀನಿ. ಎಸ್, ಸೊ ನಮ್ಮ ಪ್ರಾಡಕ್ಟ್ಸ್ ನ ಕೊಡೋಕಿನ ಮುಂಚೆನೆ ಅವ್ರಿಗೆ ನೀವ್ ಕೇಳ್ಬೇಕು, ನಾನು ಪ್ರಾಡಕ್ಟ್ಸ್ ನ ಕೊಡ್ತೀನಿ,
ಓಕೆ. ನಮ್ಮಲ್ಲಿ ಇಂಟರ್‌ನ್ಯಾಷನಲ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ. ನಿಮಗೆ ರಿಸಲ್ಟ್ ಅಂತೂ ಖಂಡಿತ ಬರುತ್ತೆ. ಅವ್ರಿಗೇನ್ ತೊಂದ್ರೆ ಆಗಿರುತ್ತೋ ಅದ್ರ ಪ್ರಕಾರವಾಗಿ ನಾವು ಕೊಡ್ತಾ ಇದೀವಿ. ನಿಮಗೆ ರಿಸಲ್ಟ್ ಖಂಡಿತ ಬರುತ್ತೆ. ಬಟ್ ನೀವು ಒಂದು 5 ಟಿಪ್ಸ್ ಆದ್ರೆ ಅವರಿಗೆ ನೀವು ಕೊಡ್ಬೇಕು. ಯೆಸ್. ಏನಂತ? ಸರಿಯಾಗಿ ಫಸ್ಟ್ ನಿದ್ದೆ ಮಾಡ್ಬೇಕು ಅವರು. ಓಕೆ. ಇದು ಮಾತ್ರ ಎಸ್ಪೆಷಲಿ ಬೇಕೇ ಬೇಕು. ನಿದ್ದೆ ಇಲ್ಲ ಅಂತಂದ್ರೆ ಹೇರ್ಸ್‌ನ ನಾವು ಕಾಪಾಡ್ಕೊಳ್ಳಿಕ್ ಆಗೋದಿಲ್ಲ. ಓಕೆ. ಹೇ ನಿದ್ದೆ ಮಾಡ್ಬೇಕು. ಅವ್ರೇನಾದ್ರು ಡಸ್ಟಿಗೆ ಹೋಗ್ತಾ ಇದ್ರೆ ಮೀನ್ಸ್ ಅಂದ್ರೆ ಫೀಲ್ಡ್ ವರ್ಕ್ ಏನಾದ್ರು ನಾವು ಮಾಡ್ತಾ ಇರ್ತೀವಿ. ಹೌದಾ? ಸೊ ಅಥವಾ ಏನಾದ್ರೂನು ಹೆಲ್ಮೆಟ್ ಹಾಕೊಂಡು ಅವ್ರು ಗಾಡಿ ಓಡಿಸ್ತಾ ಇರ್ತಾರೆ. ಎಷ್ಟ್ ಅವರ್ ಗಾಡಿ ಓಡಿಸ್ತೀರಾ ನೀವು? ಸೊ ಅದನ್ನ ಕೌಂಟಿಗ್ ತಗೋಬೇಕು. 1 ಅವರ್ ಹೋಗೋದಕ್ಕಿರುತ್ತೆ, 1 ಅವರ್ ಬರೋದಕ್ಕಿರುತ್ತೆ. 2 ಅವರ್ಸ್ ಅವರು ಗಾಡಿ ಓಡಿಸ್ತಾ ಇರ್ತಾರೆ. ಸೊ ಅದಕ್ಕೆ ನೀವೇನ್ ಪ್ರೊಟೆಕ್ಷನ್ ಮಾಡ್ತಾ ಇದ್ದೀರಾ? ಅಥವಾ ತಲೆಗೆ ಏನಾದ್ರು ಒಂದು ಸ್ಕಾರ್ಫ್ ಹಾಕ್ಬಿಟ್ಟು ನೀವು ಹೆಲ್ಮೆಟ್ ಹಾಕ್ತಾ ಇದ್ದೀರಾ? ಪ್ರತಿಯೊಂದನ್ನು ನಾವು ಹೆಲ್ತ್‌ಗೆ ಹೇಗೆ ಕೌನ್ಸೆಲಿಂಗ್ ತಗೊಂತೀವೋ, ಹೇರ್ಸ್‌ಗೂ ಅದೇ ರೀತಿಯಾಗಿ ಕೌನ್ಸೆಲಿಂಗ್ ತಗೋಬೇಕು ನೀವು ಫಸ್ಟ್ ಆಫ್ ಆಲ್. ಸೊ ನೀವು ನೀರನ್ನ ಎಷ್ಟು ಕುಡಿತಾ ಇದ್ದೀರಾ? ಓಕೆ. ಊಟನ ಯಾವ ರೀತಿ ಮಾಡ್ತಾ ಇದ್ದಾರೆ? ಏನೇನ್ ಬೆಳಗ್ಗೆ ಏನ್ ಕೇಳ್ಬೇಕು ಹಂಗೆ ಸಹಜವಾಗಿ. ಬೆಳಗ್ಗೆ ಏನ್ ಟಿಫನ್? ಮಧ್ಯಾಹ್ನ ಏನು? ಇದೇ ತರ ಇರುತ್ತಾ? ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅಲ್ಲಿ ನೀವು ಪ್ರೋಟೀನ್ ಎಷ್ಟಿದೆ? ವಿಟಮಿನ್ಸ್ ಎಷ್ಟಿದೆ? ಮಿನರಲ್ಸ್ ಎಷ್ಟಿದೆ? ಸೊ ಫೈಬರ್ ಎಷ್ಟು ಹೋಗ್ತಾ ಇದೆ? ಓಕೆ. ವಿಟಮಿನ್ ಎ ಎಷ್ಟು ಕಂಟೆಂಟ್ ಅವ್ರ ಬಾಡಿಯಲ್ಲಿ ಹೋಗ್ತಾ ಇದೆ? ಪ್ರತಿಯೊಂದನ್ನು ಅದನ್ನು ಕೂಡ ನೀವಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಯಾಕಂದ್ರೆ ಆಹಾರದಲ್ಲಿ ನಾವು ಅದಿಷ್ಟು ತಿಳ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗತ್ತೆ. ಯಾವ್ದನ್ನ ನಾವು ಅವರಿಗೆ ಆಡ್ ಮಾಡ್ಬೋದು ಅಂತ ಹೇಳಿ. ಓಕೆ. ಸೊ ಅದಾಗಿರ್ಬೋದು. ಆಮೇಲೆ ಹೆಚ್ಚು ನೀರು. ನೀರನ್ನ ಎಷ್ಟು ಕುಡಿತಾ ಇದ್ದಾರೆ? ಓಕೆ. ಸೊ ಎಕ್ಸರ್ಸೈಸ್ ಏನಾರ ಮಾಡ್ತಾ ಇದ್ದಾರಾ? ಸೊ ಪ್ರತಿಯೊಂದನ್ನು ಅವರು ಫಸ್ಟ್ ಕೌನ್ಸೆಲಿಂಗ್ ತಗೊಳ್ಳಿ. ಅದಾದ್ಮೇಲೆ ನಮ್ಮ ಪ್ರಾಡಕ್ಟ್ ಅನ್ನು ನಾವು ಕೊಡ್ತಾ ಇದ್ದೀವಿ. ನೀವು ಫಸ್ಟ್ ಸರಿಯಾಗಿ ಚೆನ್ನಾಗಿ ನಿದ್ದೆ ಮಾಡ್ಬೇಕು, ಚೆನ್ನಾಗಿ ನೀರ್ ಕುಡಿಬೇಕು. ನಾನು ಹೇಳುವಂತಹ ಅಟ್‌ಲೀಸ್ಟ್ ನೀವು ಊಟ ಮಾಡುವಾಗ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್‌ನ ಆಡ್ ಮಾಡ್ಕೊಳ್ಳಿ. ಓಕೆ. ಸೊ ಅದ್ರ ಜೊತೆಗೆ ಸರಿಯಾದ ಎಕ್ಸರ್ಸೈಸ್ ಅಟ್‌ಲೀಸ್ಟ್ ಇರ್ಲೇಬೇಕು ಅಂತ ಹೇಳಿ. ಏರ್ ವಾಶ್ ಯಾವಾಗ ಏರ್ ವಾಶ್ ಮಾಡ್ತಾ ಇದ್ದೀರಾ? ನೀವು 2 ದಿನಕ್ಕೊಂದ್ಸಲ ಮಾಡ್ತೀರಾ? ವಾರಕ್ಕೊಂದ್ಸಲ ಮಾಡ್ತೀರಾ? ಆಯಿಲ್ ಹಚ್ಚಿದಾಗ ಎಷ್ಟು ಅವರ್ ಬಿಟ್ಟಿರ್ತೀರಾ ನೀವು? ಪ್ರತಿಯೊಂದನ್ನು ನೀವು ಕೌನ್ಸೆಲಿಂಗ್ ತಗೊಂಡಾದ್ಮೇಲೆ ನಮ್ಮ ಪ್ರಾಡಕ್ಟ್ ಅನ್ನ ಕೊಡ್ಬೇಕು. ಕೊಡುವಾಗ ಅವರಿಗೆ ಒಂದೇ ಮಾತು ಹೇಳ್ಬೇಕು. ನಾನು ಹೇಳುವಂತ ಈ ಅಂಶಗಳನ್ನ ಪಾಲಿಸಿದ್ರೆ ಮಾತ್ರ ಮಿರಾಕಲ್ ರಿಸಲ್ಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ. ಸುಮ್ನೆ ನಾವು ಪ್ರಾಡಕ್ಟ್ಸ್ ಅನ್ನ ನಾವು ಕೊಡ್ತೀವಿ. ಅವ್ರು ಸರಿಯಾಗಿ ಅಪ್ಲೈ ಮಾಡೋದಿಲ್ಲ. ಓಕೆ. ಸೊ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ಹಚ್ಬಿಟ್ರೆ ಹೇರ್ಸಿಗೆ ಆಯಿಲ್ ಹಾಕ್ಬಿಟ್ರೆ ಅವತ್ತು ಫುಲ್ ಡೇ ಆಯಿಲ್ ಅಲ್ಲೇ ಇರ್ತಾರೆ. ಸೊ ಆ ರೀತಿ ಅದು ಮತ್ತೆ ಮತ್ತೆ ಡಸ್ಟ್ ಬಂದು ಕುತ್ಕೊಳ್ತಾ ಇರತ್ತೆ. ಅಟ್‌ಲೀಸ್ಟ್ ಅವರಿಗೆ 2 ದಿನಕ್ಕೊಂದ್ಸಲ ತಲೆಸ್ನಾನ ಮಾಡುವಂತದ್ದು. ಬಟ್ ಡೈಲಿ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಅಟ್‌ಲೀಸ್ಟ್ 2 ಅವರ್ಸ್ ಮುಂಚೆ ನಮಗೆ ಆಯಿಲ್ ಕಂಟೆಂಟ್ ಏನಿದೆನೋ ಆ ಆಯಿಲ್ ಅಪ್ಲೈ ಮಾಡಿದಾಗ ನಮಗೆ ರೂಟ್ಸ್‌ಗೆ ಕೂದ್ಲಿಗೆ ಯಾವತ್ತೂ ಕೂಡ ಆಯಿಲ್‌ನ ಅಪ್ಲೈ ಮಾಡಬಾರ್ದು. ರೂಟ್ಸಿಗೆ ಅಪ್ಲೈ ಮಾಡ್ಬೇಕು. ಪ್ರತಿಯೊಂದನ್ನು ಈಗ ಇಲ್ಲಿ ನಾನು ತೋರಿಸ್ತಾ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಾವು ಸ್ಕ್ರೀನ್ ಶೇರ್ ಮಾಡ್ತಾ ಸೊ ಯಾವ ಪ್ರಾಡಕ್ಟ್ಸ್‌ನ ಯಾರಿಗೆ ಕೊಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಯೆಸ್. ಸೊ ನಮ್ಮ ಮೂಲಿಕೆಯರಿಗೆ ಸಂಬಂಧಪಟ್ಟಿರುವಂತಹ ನಾವು ಕೊಡುವಂತಹ ಆಯಿಲ್, ಶಾಂಪೂ ಮತ್ತೆ ಕಂಡೀಷನರ್ ಜೊತೆಗೆ ನಮ್ಮ ಸಪ್ಲಿಮೆಂಟರಿ ಕೂಡನು ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಲೇಬೇಕು. ಓಕೆ. ಯಾಕಂದ್ರೆ ಸಪೋರ್ಟ್ ಮಾಡ್ಲಿಕ್ಕೆ ಅದು ಕೂಡ ಬೇಕು. ಅವ್ರ ಆಹಾರದಲ್ಲಿ ಕೂಡನು ಅವರು ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುವಂತದ್ದು. ಸೊ ಹಾಗಾದ್ರೆ ನೆಕ್ಸ್ಟ್ ಅಲ್ಲಿ ನಮ್ಮಲ್ಲಿ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ. ನಾನು ಆಲ್ರೆಡಿ ಹೇಳಿದೆ ಅಲ್ವಾ? ಇಷ್ಟೊಂದು ಪ್ರಾಡಕ್ಟ್ಸ್ ಇದಾವೆ. ಯಾರಿಗೆ, ಯಾವಾಗ, ಎಂತವರಿಗೆ ಕೊಡಬಹುದು ನಾವು? ಓಕೆ. ನೋಡ್ತಾ ಬರೋಣ ನಾವು ಒಂದೊಂದೇ. ಎಸ್. ಸೊ ಯಾವ ರೀತಿ ಟೈಪ್ ಆಫ್ ಪ್ರಾಬ್ಲಮ್‌ನ ನಾವು ನೋಡ್ಬೋದು ಅಲ್ವಾ? ಡ್ಯಾಂಡ್ರಫ್ ಇರುತ್ತೆ ತುಂಬಾ ಜನಕ್ಕೆ. ಎಸ್ ಅಲ್ವಾ? ಸೊ ಹೇರ್ ಫಾಲ್ ಆಗ್ತಾ ಇರುತ್ತೆ ಅಥವಾ ಡ್ರೈ ಹೇರ್ಸ್ ಎಷ್ಟೇ ಆಯಿಲ್ ಹಾಕಿದ್ರು ಅವ್ರಿಗೆ ಕೂದಲೆಲ್ಲ ಕಂಪ್ಲೀಟ್ ಆಗಿ ಒಣಗಿದ ತರ ಕಾಣಿಸ್ತಾ ಇರುತ್ತೆ. ಸೊ ಇನ್ನೊಂದು ಬಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ ಸ್ಪ್ಲಿಟ್ಸ್ ಹೇರ್ಸ್ ಅಂತ ಹೇಳಿ. ಸೊ ಇದು ತುಂಬಾ ಜನಕ್ಕೆ ಹೆಣ್ಮಕ್ಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಈಗ ಬ್ಯೂಟಿ ಅಂದ ತಕ್ಷಣನೇ ಹೆಣ್ಣಿಗಾಗಿರ್ಬೋದು, ಗಂಡಿಗಾಗಿರ್ಬೋದು 2 ಕೂಡನು ಒಂದೇ ಅಲ್ವಾ? ನಮ್ಮ ಸ್ಕಿನ್ ಕೇರ್ ಸ್ಕಿನ್ ಆಗಿರ್ಬೋದು ಅಥವಾ ನಮ್ಮ ಹೇರ್ಸ್ ಆಗಿರ್ಬೋದು. 2 ತುಂಬಾ ಚೆನ್ನಾಗಿದ್ದಾಗ ಮಾತ್ರ ಬ್ಯೂಟಿಫುಲ್ ಆಗಿ ಇರ್ತಾರೆ. ಅದು ಕಪ್ಪು, ಬಿಳಿ ಪ್ರಶ್ನೆ ಅಲ್ಲ. ಓಕೆ. ಬಟ್ ಸ್ಕಿನ್ ತುಂಬಾ ಚೆನ್ನಾಗಿರ್ಬೇಕು. ಸೊ ಅದು ಹೇಳಿದಾಗ ನಮಗೆ ಬಲ್ಕಿಸಾರಾ ಮೇಡಮ್ ಆ ಕಡೆ ಸೈಡ್ ಸೌತ್ ಆಫ್ರಿಕಾ ಆ ಕಡೆ ಸೈಡ್ ಎಲ್ಲ ಆಫ್ರಿಕಾದಲ್ಲೆಲ್ಲ ಅವ್ರ ಸ್ಕಿನ್ ಕಪ್ಪಗಿದ್ರುನು ತುಂಬಾ ಚೆನ್ನಾಗಿ ಗ್ಲೋ ಬರ್ತಾ ಇರುತ್ತೆ. ಓಕೆ.
ಅಷ್ಟು ಅವರು ಸ್ಕಿನ್ ಅಷ್ಟು ಕಾಳಜಿ ಮಾಡ್ತಾರೆ ಅಲ್ವಾ? ಸೊ ಇನ್ನು ನಾವು ಆಲ್ಮೋಸ್ಟ್ ನಮ್ಮ ಭಾರತ ಕಂಪೇರ್ ಮಾಡಿದ್ರೆ ಎಲ್ಲರೂ ಆಲ್ಮೋಸ್ಟ್ ನಾವು ಗೋಧಿ ಬಣ್ಣದಲ್ಲೇ ಅಂತ ಹೇಳ್ಬೋದು ಆಕ್ಚುಲಿ. ಬ್ಲಾಕ್ ತುಂಬಾ ಕಡಿಮೆ. ಅವರಷ್ಟು ಬ್ಲಾಕ್ ನಾವು ಇರೋದಿಲ್ಲ. ಸೊ ಅಂಥದ್ದು ಕೂಡ ನಾವು ಸ್ಕಿನ್‌ನ ಕೇರೇ ಮಾಡೋದಿಲ್ಲ ಅಲ್ವಾ? ದಯವಿಟ್ಟು ಸ್ಕಿನ್‌ನ ಕೇರ್ ಮಾಡ್ಬೇಕು. ಸೊ ಅದ್ರ ಜೊತೆಗೆ ಹೇರ್ಸ್‌ನ್ನು ಕೂಡನು ಅಷ್ಟೇನೆ ಆಹ್, ಅದೊಂದು ಬ್ಯೂಟಿ ಮೇಲೆ ನಾವು ನೋಡುವಂಥದ್ದೇ ಒಂದು ಬ್ಯೂಟಿ ಏರ್ಸ್‌ನ. ಅಥವಾ ಏರ್ಸ್ ಇಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಏನ್ ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರೋದಿಲ್ಲ. ಸೊ ನಮ್ಮ ಸಿಹಿಕಹಿ ಚಂದ್ರು ಬಂದ್ಬಿಟ್ಟು ಯಾಕೆಂತಂದ್ರೆ ಯಾವಾಗ್ಲೂ ನಾನು ಏರ್ಸ್ ಅಂತ ಬಂದ್ರೆ ಅವ್ರು ನೆನಪಾಗ್ತಿರ್ತಾರೆ ಅದಕ್ಕೋಸ್ಕರ. ಸೊ ಒಬ್ಬೊಬ್ಬರಿಗೆ ಆ ತರ ಸೆಟ್ ಆಗಿರುತ್ತೆ. ಬಟ್ ಆದ್ರೆ ನೋಡೋದ್ ಮಾತ್ರ ಹೇರ್ಸ್ ಅಂದ ತಕ್ಷಣನೇ ನಮಗೆ ಖಂಡಿತ ಆ ಬ್ಯೂಟಿ ನಮಗಿರ್ಲೇಬೇಕು. ಸೊ ಈ ರೀತಿ ಟೈಪ್ ಆಫ್ಸ್ ಹೇರ್ಸ್‌ನ ನಾವು ಪ್ರಾಬ್ಲಮ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ನಮಗೆ ಹೊರಗಡೆನೂ ಕೂಡನು ಇದೇ ತರನೇ ನಮಗೆ ಸಿಗ್ತಾ ಇರುತ್ತೆ ಕಸ್ಟಮರ್‌ದ ಒಂದು ಫೀಡ್‌ಬ್ಯಾಕ್ ಕೂಡನು. ಸೊ ಎಸ್ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮಗೆ ಯಾವ ರೀತಿ ಕ್ವೆಷನ್ಸ್‌ನ ನಾವಲ್ಲಿ ಕೇಳ್ಬೇಕು. ನೀವು ಬೆಳಗ್ಗೆ ಎದ್ದ ತಕ್ಷಣ ದಿನ ನೀವು ನೀರ್ ಕುಡಿತಾ ಇದ್ದೀರಾ? ಅಥವಾ ನೀವು ಸನ್‌ಲೈಟ್ ಅಲ್ಲಿ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ? ಅಥವಾ ಎಸಿ ಕೆಳಗೆ ವರ್ಕ್ ಮಾಡ್ತಾ ಇರ್ತಾರೆ ತುಂಬಾ ಜನ. ನಮ್ಮ ಬ್ಯಾಂಗ್ಳೂರ್ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು. ಫ್ಯಾನ್ ನಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದನ್ನು ನೀವು ತಗೋಬೇಕು. ಅಥವಾ ಸ್ನಾನ ಮಾಡುವಾಗ, ತಲೆ ವಾಶ್ ಮಾಡುವಾಗ ತಣ್ಣೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೋ ಅಥವಾ ಬಿಸಿನೀರಲ್ಲಿ ತುಂಬಾ ಬಿಸಿ ಇರುವಂತದ್ದು ನೀರಲ್ಲಿ ನೀವು ಸ್ನಾನ ಮಾಡ್ತೀರಾ? ಅಲ್ಲಿ ಕೌನ್ಸೆಲಿಂಗ್ ಕೇಳುವಂಥದ್ದು ಅವರಿಗೆ. ಓಕೆ. ಸೊ ಅದ್ರ ಜೊತೆಗೆ ಸೊ ನೀವು ಯಾವಾಗ ಆಯಿಲ್‌ನ ಅಪ್ಲೈ ಮಾಡ್ತೀರಾ? ಸೊ ನೀವು ಟ್ರಾವೆಲ್ ಮಾಡುವಾಗ ಎಷ್ಟು ಅವರ್ ಟ್ರಾವೆಲ್ ಮಾಡ್ತೀರಾ? ಪ್ರತಿಯೊಂದನ್ನು ಕೂಡನು ನೀವು ಅವರಿಗೆ ಕೇಳ್ಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಕೂಡ ತಗೊಂತಾ ಇರ್ತಾರೆ. ಕೆಲವರು ಸ್ಕಿನ್ ಕೇರ್‌ದಾಗಿರ್ಬೋದು ಅಥವಾ ಅವ್ರಿಗೆ ಹೆಲ್ತ್‌ಗೆ ಸಂಬಂಧಪಟ್ಟಿರುವಂತದ್ದಾಗಿರ್ಬೋದು ಅಥವಾ ಹೇರ್ಸ್‌ಗೂ ಕೂಡನು ಅವರು ಸ್ಕಿನ್ ಕೇರ್ ಟ್ರೀಟ್ಮೆಂಟ್‌ನ ಸಾರಿ ಹೇರ್ ಕೇರ್ ಟ್ರೀಟ್ಮೆಂಟ್‌ನ ತಗೊಂತಾ ಇರ್ತಾರೆ. ಪ್ರತಿಯೊಂದನ್ನು ನೀವು ಅವ್ರ ಹತ್ರ ಕೇಳ್ಬೇಕು. ಇಷ್ಟು ಪ್ರಿಕಾಷನ್ಸ್ ಕೇಳ್ಬಿಟ್ಟು ನೆಕ್ಸ್ಟ್‌ನೇದಾಗಿ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ನಾನು ಅವರಿಗೆ ಯಾವ ಪ್ರಾಡಕ್ಟ್ ಅನ್ನ ಸಜೆಸ್ಟ್ ಮಾಡ್ಬೋದು ಅಂತ ಹೇಳಿ. ಓಕೆ. ಸೊ ಇವಾಗ ತುಂಬಾ ಅಂದ್ರೆ ತುಂಬಾ ಓಕೆ. ಸೊ ಅಂದ್ರೆ ಇವಾಗ ಏರ್ ಫಾಲ್ ನಮ್ಮಲ್ಲಿ ಡ್ಯಾಂಡ್ರಫ್ ಯಾರಿಗೆ ಜಾಸ್ತಿ ಇದೆ? ಹ್ಮ್. ಡ್ಯಾಂಡ್ರಫ್ ಯಾರಿಗೆ ತುಂಬಾ ಜಾಸ್ತಿ ಇದೆ? ಸೊ ಅವರಿಗೆ ನಾವು ರೆಕಮೆಂಡ್ ಮಾಡೋದು ಇದು ಬೇಸಿಕ್. ಓಕೆ. ಇದು ಬೇಸಿಕ್ ಟ್ರೀಟ್ಮೆಂಟ್. ಅವ್ರಿಗೆ ಹೇಳಿ ತಲೆನ ಫಸ್ಟ್ ಕ್ಲೀನ್ ಆಗಿ ಏರ್ ವಾಶ್ ಮಾಡ್ಲಿಕ್ಕೆ ಹೇಳಿ. ಸೊ ಏರ್ ವಾಶ್ ಮಾಡಾದ್ಮೇಲೆ ನಮ್ಮ ಕೊಕೊನಟ್ ಆಯಿಲ್ ಮತ್ತೆ ಟ್ರೀ ಆಯಿಲ್‌ನ ಎರಡನ್ನೂ ಕೂಡನು ಮಿಕ್ಸ್ ಮಾಡ್ಕೊಂಡು 1 ಕಪ್ ಅಲ್ಲಿ 2 ಸ್ಪೂನು ನಮ್ದು ಕೊಕೊನಟ್ ಆಯಿಲ್ ಇದು ಕೂಡನು ನಮ್ಮ ಟ್ರೀ ಆಯಿಲ್ ಕೂಡನು 3-4 ಡ್ರಾಪ್ಸ್ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಮಿಕ್ಸ್ ಮಾಡಿ ಸೊ ರೂಟ್ಸ್ ಕೂದ್ಲಿಗೆ ಅಪ್ಲೈ ಮಾಡಬೇಡಿ ದಯವಿಟ್ಟುನು ರೂಟ್ಸ್‌ಗೆ ಅಪ್ಲೈ ಮಾಡಿ ಮಸಾಜ್ ಕೊಡ್ಬೇಕು. ಓಕೆ. ಡ್ಯಾಂಡ್ರಫ್ ಇರುತ್ತಲ್ಲ ಅದು ಕಂಪ್ಲೀಟ್ ಎದ್ದೇಳುತ್ತೆ ಅಂದ್ರೆ ಆಚೆ ಬರುತ್ತೆ ಎಲ್ಲ ಫುಲ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಒಂದು ಟವಲ್ ಅಲ್ಲಿ ಓಕೆ. ಟವಲ್ ಅಲ್ಲಿ ಇವನ್ ನೀವೇನಂತೀರಾ ಈ ಟರ್ಕಿ ಟವಲ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಂಡಿದ್ದೀನಿ ಮೇ ಬಿ ನಾನು. ಸೊ ಒಂದು ಕಾಟನ್ ಟವಲ್ ಸ್ವಲ್ಪ ದಪ್ಪ ಇರ್ಲಿ ಟವಲ್. ಸೊ ಅದನ್ನ ನೀರ್ನಲ್ಲಿ ಬಿಸಿ ಉಗುರು ಬೆಚ್ಚಗಿರೋ ನೀರ್ನಲ್ಲಿ ಅದನ್ನ ಒದ್ದೆ ಮಾಡಿ ಟವಲ್‌ನ ಒದ್ದೆ ಮಾಡ್ಬಿಟ್ಟು ಆಯಿಲ್‌ನ ಅಪ್ಲೈ ಮಾಡಿರ್ತಾರಲ್ವಾ? ಸೊ ಆಯಿಲ್‌ನ ಅಪ್ಲೈ ಮಾಡಿರೋದ್ರಲ್ಲಿ ಕಂಪ್ಲೀಟ್ ಆಗಿ ಈಗ ಹೇರ್ ವಾಶ್ ಲೇಡೀಸ್ ಹೆಂಗೆ ಹೇರ್ ವಾಶ್ ಮಾಡಿ ಹೇರ್‌ನ ಸುತ್ತುತ್ತಾರಲ್ವಾ? ಸೊ ಆ ರೀತಿಯಾಗಿ ಅವ್ರಿಗೆ ಗಂಡ್ಮಕ್ಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು. ಸೊ ಇಬ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ. ಓಕೆ. ಸೊ ಅವ್ರಿಗೂ ಕೂಡನು ಜಸ್ಟ್ ಅವ್ರಾದ್ರೆ ಚಿಕ್ಕದು ಒಂದು ಟವಲ್ ಚಿಕ್ಕದಾದ್ರೂ ಸರಿ. ಉಗುರು ಬೆಚ್ಚಗಿರೋ ನೀರ್ನಲ್ಲಿ ಇಟ್ಬಿಟ್ಟು ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಆಗಿ ಹಿಂಡಿ ಹೇರ್‌ಗೆ ಕಟ್ಟೋದ್ರಿಂದ ಡ್ಯಾಂಡ್ರಫ್ ಬೇಗನೆ ಕಡಿಮೆ ಆಗತ್ತೆ. ಓಕೆ. ಇದು ಬೆಸ್ಟ್ ರೆಮಿಡಿ. ಸೊ ಅದಾದ ತಕ್ಷಣ ಎಷ್ಟು ನಿಮಿಷ ತಗೋಬಹುದು ನಾವು? ಒಂದು 10ರಿಂದ 15 ನಿಮಿಷ. 10 ನಿಮಿಷ ಸಾಕು. ಇನ್ನು 15 ನಿಮಿಷಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಓಕೆ. 7-8 ನಿಮಿಷದಲ್ಲಿ ನಮಗೆ ಕಂಪ್ಲೀಟ್ ಆಗಿ ಅದು ಎಸ್ಪಾ ಮಾಡ್ಕೊಂಡು ಡ್ಯಾಂಡ್ರಫ್ ಆಚೆ ಬಂದ್ಬಿಡುತ್ತೆ. ಸೊ ಓಕೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಅವರಿಗೆ ಹೇರ್‌ನ ವಾಶ್ ಮಾಡಕ್ ಹೇಳಿ. ನಮ್ಮ ಡ್ಯಾಂಡ್ರಫ್ ಶಾಂಪೂ ಅಲ್ಲೇನೆ ಕಂಪ್ಲೀಟ್ ಆಗಿ ನೀವು ಬಾಟಲ್‌ನೇ ಸಜೆಸ್ಟ್ ಮಾಡಿ ಆದಷ್ಟುನು ಕೂಡನು ಕ್ಯಾರಿ ಮಾಡ್ಲಿಕ್ಕೆ ಮಾತ್ರ. ಎಲ್ಲಾದ್ರೂ ನಾವು ಹೊರಗಡೆ ಹೋಗ್ತಾ ಇದೀವಿ ನಾವು ಕ್ಯಾರಿ ಮಾಡ್ಬೇಕು ಅಂದ್ರೆ ಸ್ಯಾಶೆಟ್ ಸಿಗುತ್ತೆ. ಸ್ಯಾಶೆಟ್ ಅಲ್ಲಿ ನೀವು ರೆಫರ್ ಮಾಡ್ಬೋದು. ಓಕೆ. ಡ್ಯಾಂಡ್ರಫ್ ಶಾಂಪೂನ ರೂಟ್ಸ್‌ಗೆ ಕಂಪ್ಲೀಟ್ ಆಗಿ ಅಪ್ಲೈ ಮಾಡ್ಬಿಟ್ಟು ಅವ್ರಿಗೆ ವಾಶ್ ಮಾಡಕ್ ಹೇಳಿ. ವಾಶ್ ಮಾಡುವಾಗ ತುಂಬಾ ಉಗುರು ಬೆಚ್ಚಗಿರೋ ನೀರು ಇರ್ಬೇಕು ಆಕ್ಚುಲಿ ಹೇಳ್ಬೇಕಂದ್ರೆ. ತುಂಬಾ ಬಿಸಿ ನೀರ್ ಇರ್ಬಾರ್ದು. ತುಂಬಾ ತಣ್ಣೀರಿದ್ರೆ ಇನ್ನು ಬೆಟರ್ ಆಕ್ಚುಲಿ. ನದಿಯಲ್ಲಿ, ಬಾವಿಯಲ್ಲಿ ಸ್ನಾನ ಮಾಡ್ತಾ ಇದ್ರೆ ಇನ್ನು ಬೆಟರ್. ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ವಾಟರ್ಸ್ ಎಲ್ಲ. ಸೊ ಇತ್ತು ಅಂದ್ರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಅವರಿಗೆ ಹೇರ್ ವಾಶ್ ಮಾಡ್ಲಿಕ್ಕೆ ಹೇಳಿ. ಸೊ ಹೇರ್ ವಾಶ್ ಆದ್ಮೇಲೆ ಸೊ ಇನ್ನ ಕೆಲವ್ರು ಏನ್ ಮಾಡ್ತೀವಿ ಅಂದ್ರೆ ಈಗ ಟವಲ್ ಅಲ್ಲಿ ನಮ್ಮ ಹೆಣ್ಮಕ್ಳೇ ಆಗ್ಲಿ ಟವಲ್‌ನಲ್ಲಿ ಜಾಡಿಸ್ತಾ ಇರ್ತೀವಿ ಹೇರ್ಸ್‌ನ. ಸೊ ಆ ರೀತಿ ಮಾಡ್ಬಾರ್ದು ಯಾವತ್ತೂ ಕೂಡನು. ಹೇರು ರೂಟ್ಸು ಅವಾಗ ತಾನೇ ಅದು ಪೋಷಕಾಂಶಗಳು ಸಿಕ್ಕಿರುತ್ತೆ. ತುಂಬಾ ಲೈಟ್ ವೇಟ್ ಅಂದ್ರೆ ಮೀನ್ಸ್ ತುಂಬಾ ಮೆತ್ತಗಿರುತ್ತೆ. ಓಕೆ. ಸೊ ನಾವು ಟವಲ್‌ನಲ್ಲಿ ಜಾಡಿಸಿದಾಗ ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಕೂಡ ಟವಲ್ ಅಲ್ಲೇನೆ ನೀವು ಡ್ರೈ ಮಾಡಿ ಹೇರ್ ಡ್ರೈಯರ್ ಉಪಯೋಗಿಸ್ಬೇಡಿ. ನ್ಯಾಚುರಲ್ ಆಗಿ ಹೇರ್‌ನ ವಾಶ್ ಮಾಡಿ, ನ್ಯಾಚುರಲ್ ಆಗಿನೇ ಹೇರ್‌ನ ಡ್ರೈ ಮಾಡ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸೊ ನಾವು ಸ್ಟ್ರೈಟ್ನಿಂಗ್ ಆಗ್ಲಿ
ಅಥವಾ ಏರ್ ಡ್ರೈಯರ್ ಆಗ್ಲಿ ಜಾಸ್ತಿ ಉಪಯೋಗಿಸಬಾರ್ದು. ಅದನ್ನ ಡ್ಯಾಮೇಜ್ ಆಗ್ಬಿಡುತ್ತೆ ಕೂದಲು ಕಂಪ್ಲೀಟ್ ಆಗಿ. ಸೊ ಅದಕ್ಕೆ ಹೆಚ್ಚಾಗಿ ನ್ಯಾಚುರಲ್ ಆಗಿ ನಾವು ಡ್ರೈ ಮಾಡಿದಾಗ ಕೂದಲು ತುಂಬಾ ಚೆನ್ನಾಗಿರುತ್ತೆ. ಡ್ಯಾಂಡ್ರಫ್ ಇದು ಕಡಿಮೆ ಆಗ್ತಾ ಹೋಗುತ್ತೆ ಇವನ್ನ ಅಪ್ಲೈ ಮಾಡೋದ್ರಿಂದ. ಮತ್ತೊಂದಿಷ್ಟು ಡ್ಯಾಂಡ್ರಫ್ ನಾವು ನೋಡೋಣ. ಇಲ್ಲಿ ಸ್ವಲ್ಪ ಕಡಿಮೆ ಡ್ಯಾಂಡ್ರಫ್ ಇದೆ ನನಗೆ, ಅದು ಹೆಚ್ಚು ಇದ್ರೆ ನಮ್ಮಲ್ಲಿ ಆ ಡ್ಯಾಂಡ್ರಫ್ ಶಾಂಪೂನ ನೀವು ಸಲೂನ್ ಅಲ್ಲಿ ಸಿಗುವಂತ ಡ್ಯಾಂಡ್ರಫ್ ಶಾಂಪೂನ ನೀವು ಕೊಡ್ಬೇಕು. ಓಕೆ, ಸೊ ಸ್ವಲ್ಪ ನಮ್ಮಲ್ಲಿ ಡ್ಯಾಂಡ್ರಫ್ ಕಡಿಮೆ ಇದೆ, ಓಕೆ ಕಡಿಮೆ ಇದೆ ನಮ್ಮಲ್ಲಿ ಡ್ಯಾಂಡ್ರಫ್ ಸ್ವಲ್ಪ ಸ್ವಲ್ಪ ಇದೆ ಅಂತ ಅನ್ನೋರಿಗೆ ಸೇಮ್ ನಮ್ಮ ಟ್ರೀ ಆಯಿಲ್ ನ ಅವರಿಗೆ ರೂಟ್ಸ್ಗೆ 4 ರಿಂದ 5 ಡ್ರಾಪ್ ಕೈಯಲ್ಲೇ ಹಾಕೊಂಡು ರೂಟ್ಸಿಗೆ ಕಂಪ್ಲೀಟ್ ಫಸ್ಟ್ ಮಸಾಜ್ ಮಾಡಕ್ ಹೇಳಿ. ಸೊ ಅದ್ರ ಜೊತೆಗೆ ನಮ್ಮ ಕೊಕೊನಟ್ ಆಯಿಲ್ ಕೂಡ ರಾತ್ರಿ ಮಲಗುವಾಗ ಅವ್ರು ಮಸಾಜ್ ಮಾಡಿದ್ರೆ ಇನ್ನೂ ಬೆಸ್ಟ್ ಆಗಿರುತ್ತೆ. ಮಾರ್ನಿಂಗ್ ನಮ್ಮ ಕೊಕೊನಟ್ ಆಯಿಲ್ ಜೊತೆಗೆ ಮತ್ತೊಂದು 2 ಡ್ರಾಪ್ ಟ್ರೀ ಆಯಿಲ್ ನ ಅಪ್ಲೈ ಮಾಡಿ ಮಸಾಜ್ ಕೊಟ್ಬಿಟ್ಟು ರೂಟ್ಸ್ಗೆ ಮಸಾಜ್ ಕೊಟ್ಟು ನಮ್ಮ ಸಿಗುವಂತಹ ಫ್ರೂಟ್ ಶಾಂಪೂ ಮತ್ತೆ ಜೊತೆಗೆ ಟ್ರೀ ಆಯಿಲ್ ಇರುವಂತದ್ದನ್ನ ನಾವು ಶಾಂಪೂನ ಅವರಿಗೆ ಸಜೆಸ್ಟ್ ಮಾಡಿ. ಇದನ್ನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಡುತ್ತೆ, ಅವರಿಗೆ ತುಂಬಾ ಬೇಗನೆ ಡ್ಯಾಂಡ್ರಫ್ ನ ಕಡಿಮೆ ಮಾಡ್ಕೊಡುತ್ತೆ. ಎಸ್, ಸೊ ಇನ್ನೊಂದು ನೋಡೋದಾದ್ರೆ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಏರ್ ಫಾಲ್ ತುಂಬಾ ಜನ ನೋಡ್ತಾ ಇರ್ತೀವಿ, ಏರ್ ಫಾಲ್ ಜಾಸ್ತಿ ಆಗ್ತಾ ಇದೆ ನಮಗೆ ಅಂತಂದಾಗ. ಓಕೆ, ಸೊ ಏರ್ ಫಾಲ್ ಗೆ ಅಂತಾನೆ ನಮ್ಮಲ್ಲಿ ಅದ್ಭುತವಾದಂತಹ ಮಿರಾಕಲ್ ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೋದು. ಮೇನ್ ಆಗಿ ನಮ್ಮಲ್ಲಿ ಸಲೂನ್ ಶಾಂಪೂ ಇದೆ. ಓಕೆ, ಅಡ್ವಾನ್ಸ್ ಏರ್ ಫಾಲ್ ಕಂಟ್ರೋಲ್ ಶಾಂಪೂ ಸಿಗುತ್ತೆ ನಮಗೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದು. ಆಕ್ಚುಲಿ ತುಂಬಾ ರಿಸಲ್ಟ್ ನಮ್ಮ ಬ್ಯಾಂಗ್ಳೂರಲ್ಲಂತೂ ತುಂಬಾ ಜನ ಪರ್ಚೇಸ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ತುಂಬಾ ಚೆನ್ನಾಗಿ ಕೊಡ್ತಾ ಇದೆ. ತುಂಬಾ ಜನ ಮೂವ್ನು ಮಾಡ್ತಿರ್ತೀರಾ, ನಿಮಗೆಲ್ಲ ಫೀಡ್ಬ್ಯಾಕ್ ಬಂದಿರುತ್ತೆ ಏರ್ ಫಾಲ್ ಇಮಿಡಿಯೇಟ್ ಕಡಿಮೆ ಆಯ್ತು ನಂಗೆ. ಸೊ ನಾನು ಎಷ್ಟೋ ಹೊರಗಡೆ XYZ ಕಂಪನಿ ಮಾರ್ಕೆಟ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಕಡಿಮೆ ಆಗ್ತಾ ಇರ್ಲಿಲ್ಲ. ಬಟ್ ನಿಮ್ದು 2 ವಾಶ್ಗೆನೆ ನಂದು ಏರ್ ಫಾಲ್ ತುಂಬಾ ಕಡಿಮೆ ಆಯ್ತು. ಅವ್ರು ನೋಡ್ತಾ ಇರ್ತಾರೆ. ಇವನ್ ನಾವು ಸ್ನಾನ ಮಾಡುವಾಗ ಬಾತ್ರೂಮ್ ಅಲ್ಲಿ ಆಗಿರ್ಬೋದು ತುಂಬಾ ಉದುರು ಇರುತ್ತೆ. ಸೊ ಟವಲ್ ಅಲ್ಲಿ ಒರೆಸುವಾಗ ಅಲ್ಲೆಲ್ಲ ಕಾಣಿಸ್ತಾ ಇರುತ್ತೆ. ಸೊ ನೆಲದಲ್ಲಿ ಓಡಾಡುವಾಗ ಕಾಣಿಸ್ತಾ ಇರುತ್ತೆ, ಬಾಚಿನ ಬಾಚುವಾಗ ಕಾಣಿಸ್ತಾ ಇರುತ್ತೆ. ಸೊ ಅದೆಲ್ಲ ಏನಾಗುತ್ತೆ ಏರ್ ಫಾಲ್. ನೀವು ಅಲ್ಲಿ ಅವರಿಗೆ ತಿಳಿಸ್ಬೋದು, ನೋಡಿ ಮೇಡಮ್ ಈ ತರ ಎಲ್ಲಾ ಜಾಗದಲ್ಲೂ ಕೂಡ ಏರ್ ಫಾಲ್ ಮುಂಚೆಗಿಂತ ಅಷ್ಟೇ ಆಗ್ತಾ ಇದೆನೋ ಅಥವಾ ಕಂಟ್ರೋಲ್ ಆಗ್ತಾ ಇದೆನೋ ನನಗೆ ಇಮಿಡಿಯೇಟ್ ನನಗೆ ನೀವು ವಾಶ್ ಮಾಡಿ 15 ಡೇಸ್ಗೆ ನನಗೆ ತಿಳಿಸಿ. ಅವ್ರ ಹತ್ರ ಫೀಡ್ಬ್ಯಾಕ್ ತಗೊಳ್ಳೇಬೇಕು. 15 ಡೇಸ್ ನೀವೇ ಕಾಲ್ ಮಾಡ್ಬೇಕು, ನಾನು ಬಿಸಿ ಇದ್ರೆ ಅಂದ್ರೆ ನೀವೇ ಕಾಲ್ ಮಾಡಿ ಅಟ್ಲೀಸ್ಟ್ ಏನಾಗ್ತಾ ಇದೆ ಅಂತ ಹೇಳಿ ನಂಗೆ ತಿಳಿಸಿ ಅಂತ ಹೇಳಿ. ಓಕೆ, ಅವ್ರು ಕೊಟ್ಟಾಗ ನಮಗೆ ಖುಷಿ ಆಗುತ್ತೆ, ಕರೆಕ್ಟ್ ಆಗಿ ಅವ್ರಿಗೆ ಉಪಯೋಗಿಸ್ತಾ ಇದ್ದಾರೆ. ನಾವು ಕೊಡುವಂತ ಸಪ್ಲಿಮೆಂಟರಿ ಜೊತೆಗೆ ಹೇಳ್ತೀನಿ, ಸಪ್ಲಿಮೆಂಟರಿ ಜೊತೆಗೆ ಸೊ ಜೊತೆಗೆ ಅವ್ರು ನ್ಯಾಚುರಲ್ ಫುಡ್ ಏನ್ ತಗೊಂತಾ ಇದಾರೋ ನಾವೇನ್ ಹೇಳಿದೀವೋ ಸಜೆಸ್ಟ್ ಮಾಡಿದೀವೋ ಅದನ್ನು ಕೂಡ ಜೊತೆಗೆ ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರೋದ್ರಿಂದ ಮಿರಾಕಲ್ ರಿಸಲ್ಟ್ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು. ಎಸ್, ಸೊ ಅದ್ರ ಜೊತೆಗೆ ಎಷ್ಟು ನಾರ್ಮಲ್ ಹೇರು. ಓಕೆ, ಕಂಪ್ಲೀಟ್ ಆಗಿ ಈಗ ನಾರ್ಮಲ್ ಹೇರ್ ಅಂತಂದ್ರೆ ಮೀನ್ಸ್ ಇವಾಗ ನಂಗೆ ಡ್ಯಾಂಡ್ರಫು ಇಲ್ಲ. ಓಕೆ, ಸೊ ಅದ್ರ ಜೊತೆಗೆ ನನಗೆ ಯಾವ್ದೇ ರೀತಿಯಾದಂತಹದ್ದು ಏರ್ ಫಾಲ್ ಆಗ್ತಾ ಇಲ್ಲ. ಸೊ ಆ ರೀತಿ ಇರುವಂತ ನ್ಯಾಚುರಲ್ ಕೂದಲಿದೆ, ನಾವು ಅವ್ರಿಗೆ ನಮ್ಮ ಟ್ರೀ ಆಯಿಲ್ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಯಾಕಂದ್ರೆ ಅದು ಹರ್ಬಲ್, ಏನೇ ಇನ್ಫೆಕ್ಷನ್ ಇದ್ರೂ ನಮ್ಮ ರೂಟ್ಸ್ ಅಲ್ಲಿ ಅದನ್ನ ತೆಗ್ದು ಹಾಕತ್ತೆ. ಹೇರ್ ನ ಗ್ರೋತ್ ಮಾಡ್ಲಿಕ್ಕೆ ಅದು ಉಪಯೋಗಿಸಬಹುದು. ಸೊ ಅದ್ರ ಜೊತೆಗೆ ನಮಗೆ ಕಂಪ್ಲೀಟ್ ಆಗಿ ನಾನು ಆಲ್ರೆಡಿ ಮೆಲಾಲಿಕ್ ಆಸ್ಟ್ರೇಲಿಯಾದಲ್ಲಿ ಸಿಗುವಂತಹ ಮೆಲಾಲಿಕ್ ಎಂಬ ಜಾಗದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಟ್ರೀ ಆಯಿಲ್ ಸಣ್ಣದು, ಅದಕ್ಕೆ ಹೇಳೋದು ನಾವು ಮೂರ್ತಿ ಚಿಕ್ಕದಾದ್ರೆ ಇದು ಕೀರ್ತಿ ದೊಡ್ಡದು ಅಂತ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀವಿ, ಎಲ್ಲರ ಬಾಯಲ್ಲೂ ಕೇಳ್ತಾ ಇರ್ತೀವಿ ನಾವು. ಸೊ ಆತರ ಮಿರಾಕಲ್ ರಿಸಲ್ಟ್ ಅದು ಟ್ರೀ ಆಯಿಲ್. ಸೊ ನಮ್ಮ ಕೊಕೊನಟ್ ಆಯಿಲ್ ನ ಅಪ್ಲೈ ಮಾಡ್ಲಿಕ್ಕೆ ಹೇಳಿ ಅವರಿಗೆ. ಸೊ ಅದ್ರ ನಂತರ ನೆಕ್ಸ್ಟ್ ಸೊ ನಮ್ಮಲ್ಲಿ ಸಿಗುವಂತಹ ಎನ್ನಾ ಅಂಡ್ ಜೋಜೋ ಬಾಯ್ಲ್ ಶಾಂಪೂ ಫ್ರೂಟ್. ಓಕೆ, ಸೊ ಅದನ್ನ ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಹೇಳಿ ರೂಟ್ಸ್ ಅಪ್ಲೈ ಮಾಡಿ. ಹೇಗೆ ಯಾವತ್ತೂ ಕೂಡ ಶಾಂಪೂನ ಹಾಕ್ಬಾರ್ದು, ಡ್ಯಾಮೇಜ್ ಆಗುತ್ತೆ. ರೂಟ್ಸಿಗೆ ಹಾಕಿದ್ರೆ ಅದು ತಾನೇ ಏರ್ ವಾಶ್ ಆದಾಗ ಕಂಪ್ಲೀಟ್ ಕ್ಲೀನ್ ಆಗುತ್ತೆ ನಮ್ದು ಹೇರ್ಸ್. ಓಕೆ, ಸೊ ಇದನ್ನ ಅಪ್ಲೈ ಮಾಡಕ್ ಹೇಳಿ, ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದು. ಸೊ ಅದ್ರ ಜೊತೆಗೆ ಯಾರಿಗೆಲ್ಲ ತುಂಬಾ ಡ್ರೈ ಹೇರ್ ಇದೆ, ನನಗೆ ತುಂಬಾ ಜನ ಏನ್ ಮಾಡ್ತಾರೆ, ನಾವು ಏರ್ ಸ್ಪಾ ಮಾಡಿಸ್ತಾ ಇರ್ತಾರೆ. ಅಂದ್ರೆ ತುಂಬಾ ಹೊರಟಾಗಿದೆ ನಮ್ದು ಹೇರ್ಸ್ ಅಂತ ಹೇಳಿ ಪಾರ್ಲರ್ ಅಲ್ಲಿ ಹೋದಾಗ ನಾವು ಏರ್ ಸ್ಪಾ ಮಾಡ್ತಾ ಇರ್ತೀವಿ. ಓಕೆ, ಏರ್ ಸ್ಪಾ ಮಾಡಿಸೋದು ನಮ್ಮ ನ್ಯಾಚುರಲ್ ಆಗಿ ಮನೇಲೂ ಕೂಡ ಏರ್ ಸ್ಪಾ ಮಾಡ್ಕೋಬಹುದು. ಓಕೆ, ಸೊ ಅದನ್ನು ಕೂಡ ಬೇಕಾದ್ರೆ ಲಾಸ್ಟ್ ಟೈಮ್ ಇದ್ರೆ ಹೇಳ್ತೀನಿ ಏರ್ ಸ್ಪಾ ಹೇಗ್ ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ಏರ್ ಫಾಲ್ ಸಾಫ್ಟ್ ಆಗಿರ್ಬೇಕು ನನ್ನ ಕೂದಲು ಅಂತಂದ್ರೆ ನಮ್ಮಲ್ಲಿ ಮೇನ್ ಆಗಿ ಸಿಗುವಂತದ್ದೇ ಕಂಪ್ಲೀಟ್ ಆಗಿ ಸಲೂನ್ ಹೇರ್ ಆಯಿಲ್. ನಮಗೆ ಲಾಸ್ಟ್ ಮಂತ್ ಫ್ರೀ ಆಗಿ ಬಂದಿದೆ ಪ್ರಾಡಕ್ಟ್ಸ್. ಓಕೆ, ಅಂದ್ರೆ ನಾನ್ ಸ್ಟಿಕ್ಕಿ ಅಂತಾನು ಕರಿತೀವಿ, ಅಂದ್ರೆ ಜಿಡ್ಡಿನ ಅಂಶ ಇದ್ರಲ್ಲಿ ಇಲ್ಲ, ಆಲ್ಮಂಡ್ ಆಯಿಲ್ ಅಂತಾನು ನಾವ್ ಹೇಳ್ತೀವಿ. ಸೊ ಇದನ್ನ ರೂಟ್ಸಿಗೆ ಅಪ್ಲೈ ಮಾಡಬಾರ್ದು. ಓಕೆ, ಆಲ್ಮಂಡ್ ಆಯಿಲ್ ನ ರೂಟ್ಸಿಗೆ ಅಪ್ಲೈ ಮಾಡಬಾರ್ದು, ಹೇರ್ಸಿಗೆ ಅಪ್ಲೈ ಮಾಡ್ಬೇಕು. ಮೀನ್ಸ್ ಇದನ್ನ ಸಿರಮ್ ತರ ಯೂಸ್ ಮಾಡ್ತಾರೆ ನಮ್ಮ ಬ್ಯಾಂಗ್ಳೂರಲ್ಲಿ, ಸಿರಮ್ ತರ ಯೂಸ್ ಮಾಡ್ತಾರೆ. ನ್ಯಾಚುರಲ್ ಆಗಿ ಇದು ಒಳ್ಳೆ ಸಿರಮ್ ಇದೆ. ಜಸ್ಟ್ 2-3 ಡ್ರಾಪ್ಸ್ ಹಾಕೊಂಡು ಜಸ್ಟ್ ಹೇರ್ಸ್ ನ ಸೆಟ್ ಮಾಡ್ಕೊಳ್ಳಿಕ್ಕೆ ಇದನ್ನ ಯೂಸ್ ಮಾಡ್ತಾರೆ.
ತುಂಬಾ ಜನ. ಯಾಕಂದ್ರೆ ಏರ್ಸ್ ಡ್ಯಾಮೇಜ್ ಆಗಲ್ಲ, ಏರ್ಸ್ ಕರೆಕ್ಟ್ ಆಗಿ ನಾವು ಅವ್ರೇನ್ ಹೇರ್ ಸ್ಟೈಲ್ ಮಾಡಿರ್ತಾರೋ ಅದು ಹಾಗೆ ಕರೆಕ್ಟ್ ಆಗಿ ಕುತ್ಕೊಂಡಿರುತ್ತೆ ಅಂತ ಹೇಳಿ ತುಂಬಾ ಜನ ಸಲೂನ್ ನ ಇಷ್ಟಪಟ್ಟು ತಗೊಳ್ತಾರೆ. ಆಮೇಲೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಅವ್ರಿಗೆ ಕೂತು ಘಮ 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 ಅಂತ ಇರ್ತದೆ ಅಂತ ಹೇಳ್ಬೋದು. ಎಸ್. ಸೊ ಇದನ್ನ ಯಾವತ್ತೂ ಕೂಡ ರೂಟ್ಸ್ ಗೆ ಅಪ್ಲೈ ಮಾಡಬಾರ್ದು, ಹೇರ್ಸ್ ಗೆ ಮಾತ್ರ ಅಪ್ಲೈ ಮಾಡಿ. ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ಸಿಗುವಂತದ್ದು ಸಲೂನ್ ಸ್ಮೂತ್ ಅಂಡ್ ಶೈನ್ ಶಾಂಪೂನ ಯೂಸ್ ಮಾಡ್ಲಿಕ್ಕೆ ಹೇಳಿ. ಅದಾದ್ಮೇಲೆ ನನಗೆ ಇನ್ನೂ ಸಾಫ್ಟ್ ಆಗ್ತಾ ಇಲ್ಲ ಅಂತಂದ್ರೆ ಮಾತ್ರ ನಮ್ಮ ಕಂಡೀಷನರ್ ನವರಿಗೆ ನೀವು ಕೊಡಬಹುದು. ಓಕೆ. ಸೊ ನಮ್ಮ ಸಿಗುವಂತ ಫುಟಾಫರ್ದು ಕಂಡೀಷನರ್ ನ ಕೊಡಿ. ಇದು ಬೇಸಿಕ್ ಇರೋ ನಾನು ಹೇಳ್ತಾ ಇರೋದೆಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಅಲ್ಲಿ ಇದನ್ನ ಕೊಡಿ. ಅದಾದ್ಮೇಲೆ ನಮ್ಮಲ್ಲಿ ಪ್ರಾಡಕ್ಟ್ಸ್ ಜಾಸ್ತಿ ರೇಟು ಇವನ್ ಕಂಪೇರ್ ಮಾಡಿದ್ರೆ ಹೊರಗಡೆ ಮಾರ್ಕೆಟ್ ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆನೆ. ಸೊ ಅವರಿಗೆ ನಾವ್ ಇದನ್ನ ಬೇಸಿಕ್ ಆಗಿ ಕೊಡೋದ್ರಿಂದ ರಿಸಲ್ಟ್ ಬಂದಿರುತ್ತೆ. ಸೊ ಅದಾದ್ಮೇಲೆ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಮಾತ್ರ ನಾವು ಮತ್ತೆ ಮೊರಾಕನ್ಗೆ ನಾವು ಹೋಗ್ಬೋದು ಅಂತ ಹೇಳ್ಬೋದು. ಅದನ್ನ ನೆಕ್ಸ್ಟ್ ಲಾಸ್ಟ್ ಆಗಿ ತೋರಿಸ್ತೀನಿ ನಾನು. ಎಸ್. ಸೊ ಇನ್ನೊಂದು ನಾವು ಮೇನ್ ಆಗಿ ಕೊಡ್ಬೇಕಾಗಿರುವಂತಹ ಸಪ್ಲಿಮೆಂಟ್ರಿ. ಓಕೆ. ಸೊ ಆಮ್ಲ ಜ್ಯೂಸು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಅವ್ರು ತಗೊಳ್ಳೇಬೇಕು. ಓಕೆ. 10 ml ಅಂತೂ ಬೇಕು. 10 to 15 ml ಅರ್ಲಿ ಮಾರ್ನಿಂಗು ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ತಗೊಳ್ಳಿ. ತುಂಬಾ ಜನಕ್ಕೆ ಏನಾದ್ರು ಹೇರ್ ಡ್ಯಾಮೇಜ್ ಆಗಿತ್ತು, ಹೇರ್ ಡ್ಯಾಂಡ್ರಫ್ ಆಗ್ತಾ ಇತ್ತು, ಹೇರ್ ಫಾಲ್ ಆಗ್ತಾ ಇತ್ತು ಅಂದ್ರೆ 2 times ಹೇಳಿ ಆಮ್ಲ ಜ್ಯೂಸ್ನ. ಓಕೆ. ಖಾಲಿ ಹೊಟ್ಟೆಯಲ್ಲಿ ಊಟದ ನಂತರ ಸ್ಪಿರುಲಿನಾ ಟ್ಯಾಬ್ಲೆಟ್ಸ್ ಇರ್ಲಿ. ಮಧ್ಯಾಹ್ನ ಊಟದಲ್ಲಿ ಅವ್ರು ಊಟ ಮಾಡುವಾಗ ಆಗಿರ್ಬೋದು ಅಥವಾ ಮುಂಚೆ ಊಟ ಮುಗಿದಾದ್ಮೇಲೆ ಆಗಿರ್ಬೋದು ನಮ್ಮ ಮಲ್ಟಿ ವಿಟಮಿನ್ ಮಿನರಲ್ಸ್ ನ ಅವ್ರಿಗೆ ನೀವು ಸಜೆಸ್ಟ್ ಮಾಡ್ಲೇಬೇಕು. ಮೇನ್ ಆಗಿ ಹೇರ್ಸಿಗೆ ಬೇಕಾದಂತದ್ದು ಪ್ರೋಟೀನ್ ಇಲ್ಲ ಅಂತಂದ್ರೆ ನಾನು ಅದನ್ನೇ ಹೇಳಿದ್ದು, ಊಟದಲ್ಲಿ ಏನೇನ್ ತಗೊಂತಾ ಇದ್ದಾರೆ ನೋಡಿ ಕೇಳಿ, ಅಲ್ಲಿ ನಿಮಗೆ ಗೊತ್ತಾಗತ್ತೆ ಎಷ್ಟು ಪ್ರೋಟೀನ್ ಹೋಗ್ತಾ ಇದೆ, ಎಷ್ಟು ಫೈಬರ್ ಹೋಗ್ತಾ ಇದೆ, ಎಷ್ಟು ನಾರಿನ ಅಂಶ ಮೀನ್ಸ್ ಸೊ ಅದ್ರಲ್ಲಿ ವಿಟಮಿನ್ಸ್ ಎಷ್ಟಿದೆ ಅದೆಲ್ಲ ನಿಮಗೆ ಅಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಕೆಲವರು ತಗೊಳ್ಳೋದಿಲ್ಲ, ತುಂಬಾ ನೆಗ್ಲೆಕ್ಟ್ ಮಾಡ್ತಾರೆ. ಪ್ರೋಟೀನ್ ಮೇನ್ ಬೇಕು. ಯಾರಿಗೆ ಹೇರ್ ಫಾಲ್ ಆಗ್ತಾ ಇದೆ ಅವ್ರಿಗೆ ಪ್ರೋಟೀನ್ ಕಡಿಮೆ ಆಗ್ತಾ ಇರುತ್ತೆ, ಅದನ್ನ ಫಸ್ಟ್ ಚೆಕ್ ಮಾಡಿ. ನಮ್ದು BMI ಕೂಡ ಗೊತ್ತಾಗ್ತಾ ಇರುತ್ತೆ. ಏಜ್ಗೆ ನೀವು ಸಂಬಂಧಪಟ್ಟಂಗೆ ನೀವು ಕೊಡ್ತಾ ಇದ್ದೀರಿ ಪ್ರಾಡಕ್ಟ್ಸ್ ಅಂದ್ರೆ ಅಲ್ಲಿ ಪ್ರೋಟೀನ್ ನಾವು ನೋಡ್ಲಿಕ್ಕೆ ನಮ್ಮ BMI ಕೂಡ ನಮಗೆ ಗೊತ್ತಾಗುತ್ತೆ. ಇವ್ರಲ್ಲಿ ಪ್ರೋಟೀನ್ ಇಲ್ಲ. ಬಾಡಿಗೂ ಅವ್ರಿಗೆ ಒಳ್ಳೇದು, ಹೇರ್ಸಿಗೂ ಅವ್ರಿಗೆ ಒಳ್ಳೇದು. ಇದು ಮಲ್ಟಿ ಟಾಸ್ಕಿಂಗ್ ಅಂತ ನಾವು ಹೇಳ್ಬೋದು. ಆಲ್ ಪ್ಲಾಂಟಿನ್ ಪೌಡರ್. ಓಕೆ. ಟೇಸ್ಟ್ ಲೆಸ್ ಪೌಡರ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ. ಬೇಕಾದ್ರೆ ನಿಮಗೆ ಆಲ್ ಪ್ಲಾಂಟಿನ್ ಪೌಡರ್ ತುಂಬಾ ಜನಕ್ಕೆ ಅದ್ರದ್ದು ಮಾಹಿತಿ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂತಂದ್ರೆ ಸೊ ನಾವ್ ಇದನ್ನ ಯಾವ್ದ್ರಲ್ಲಾದ್ರೂ ಉಪಯೋಗಿಸ್ಬೋದು. ಅನ್ನ ಸಾಂಬಾರ್ ಹಾಕೊಂಡು ಅದ್ರ ಮೇಲೆ ಒಂದ್ ಸ್ಪೂನ್ ಹಾಕೊಂಡು ಊಟ ಮಾಡ್ಬೋದು, ಮಜ್ಜಿಗೆಯಲ್ಲಿ ತಗೋಬಹುದು, ಜ್ಯೂಸಲ್ಲಿ ತಗೋಬಹುದು, ಅಥವಾ ವಾಟರ್ ಅಲ್ಲಿ ತಗೋಬಹುದು. ಹಾಲಲ್ಲಿ ಸಪ್ಪೆ ಅನಿಸ್ತಾ ಇದೆ ಅಂತಂದ್ರೆ ಸೊ ಅವರಿಗೆ ಯಾವ್ದಾದ್ರು ಒಂದು, ನಾವೀಗ ದೋಸೆ ಚಪಾತಿ ಏನೋ ಮಾಡ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಇಂಗ್ರೀಡಿಯೆಂಟ್ಸ್ ನ ಇದನ್ನ ಒಂದ್ ಸ್ಪೂನ್ ಮಿಕ್ಸ್ ಮಾಡಿ ಮಾಡ್ಕೊಳ್ಳೋದಾಗಿರ್ಬೋದು. ಈ ತರ ಆಪ್ಷನ್ಸ್ ಜಾಸ್ತಿ ಇದೆ. ಅದಕ್ಕೆ ಆಪ್ಷನ್ ಜಾಸ್ತಿ ಕೊಟ್ಟಾಗ ತುಂಬಾ ಜನ ಉಪಯೋಗಿಸಲ್ಲ ಅಂತ ಅನ್ಕೊಂಡಿದೀನಿ. ಇಷ್ಟೆಲ್ಲ ಆಪ್ಷನ್ ಕೊಟ್ರು ಈಸಿಯಾಗಿ ಉಪಯೋಗಿಸ್ಬೋದು. ಡೈಲಿ ನಮಗೆ ಪ್ರೋಟೀನ್ ತುಂಬಾನೇ ಅಗತ್ಯ ಇದೆ. ನಮ್ಮ ಮಸಲ್ಸ್ ಆಗಿರ್ಬೋದು ಎಲ್ಲ ಬಿಲ್ಡ್ ಮಾಡ್ಕೊಳಕ್ಕೆ ನಮಗೆ ಪ್ರೋಟೀನ್ ತುಂಬಾ ಅಗತ್ಯ ಇದೆ. ನಾವು ಆಕ್ಟಿವ್ ಆಗಿರ್ಲಿಕ್ಕೆ ಪ್ರೋಟೀನ್ ಅಗತ್ಯ ಇದೆ. ಯಾರೆಲ್ಲ 100 PV ಮಾಡ್ತಾ ಇದ್ದೀರಾ, ಸಾರಿ, ಕಂಗ್ರಾಚುಲೇಷನ್. ಯಾಕಂದ್ರೆ ನಮ್ಮ ಆಲ್ ಪ್ರೋಟೀನ್ ಪೌಡರ್ ಅವ್ರ ಔಷಧಿ ಇರುತ್ತೆ ಅಂತ. ಓಕೆ. ಸೊ ಯಾಕಂದ್ರೆ ಇದು ಬೇಕೇ ಬೇಕು. ನಮಗಂತೂ ಕನ್ಸಲ್ಟೆಂಟ್ ಗಳಿಗೆ ಪ್ರೋಟೀನ್ ಬೇಕೇ ಬೇಕು. ಆಕ್ಚುಲಿ ನಾವ್ ಏನಾದ್ರು ಒಬ್ರ ಜೊತೆ ಮಾತಾಡ್ತೀವಿ, ನಮಗೆ ಸ್ಟಾಮಿನಾ ಬೇಕು, ಎನರ್ಜಿ ಕಂಪ್ಲೀಟ್ ಬೇಕು. ಪ್ರೋಟೀನ್ ಇಲ್ಲ ಅಂತಂದ್ರೆ ಹೇಗಾಗತ್ತೆ, ಎಸ್ ಅಲ್ವಾ? ಸೊ ಈ ರೀತಿಯಾಗಿ ನೀವು ಅವರಿಗೆ ಸಜೆಸ್ಟ್ ಮಾಡ್ಲೇಬೇಕು ನೀವು. ಓಕೆ. ಎಸ್. ಸೊ ನಾವು ನೋಡಿದ್ವಿ ಇದು ಬೇಸಿಕ್ ಮಾತ್ರ. ಓಕೆ. ಇದು ಬೇಸಿಕ್ ಅಲ್ಲಿ ನಾವು ಕೊಡುವಂತಹ ಟ್ರೀಟ್ಮೆಂಟ್ ಅವರಿಗೆ. ಸೊ ತುಂಬಾ ಜನಕ್ಕೆ ಇನ್ನು ಕಂಟ್ರೋಲ್ ಮೋಸ್ಟ್ಲಿ ಆಲ್ಮೋಸ್ಟ್ 90% ಇದ್ರಲ್ಲೇ ಕಂಟ್ರೋಲ್ ಆಗ್ಬಿಡುತ್ತೆ. ತುಂಬಾ ಏರ್ ಫಾಲ್ ಆಗ್ತಾ ಇದೆ ಅಂದ್ರೆ ನಮ್ಮ ಮೊರಾಕನ್ ಅರ್ಗನ್ ಆಯಿಲ್ ನಿಮಗೆ ಗೊತ್ತಿದೆ. ಅರ್ಗನ್ ಆಯಿಲ್ ಯಾವ ರೀತಿ ನಾವು ಕಡಿಮೆ ಆಲ್ಪೆಂಟಿನ್ ಪೌಡರ್ ಎಕ್ಸಲೆಂಟ್ ಇರೋದು ಕೂಡ ಹೇರ್ ಫಾಲ್ ಆಗ್ತಾ ಇದೆ ಮೇಡಮ್. ಸಾರಿ, ಕ್ವಶನ್ಸ್ ನಾನು ನೋಡ್ತೀನಿ ಖಂಡಿತ. ಆಮೇಲೆ ಏನೇ ಏರ್ ಫಾಲ್ ಏನಾದ್ರು ಸಮಸ್ಯೆ ಇದ್ರೆ ಖಂಡಿತ ನೀವು ಅಂಡರ್ಸ್ ಮಾಡಿ ನನಗೆ ಕ್ವಶನ್ ಕೇಳ್ಬೋದು. ಆದಷ್ಟು ಕೂಡ ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೆ ನೀವು ಕೇಳಿ. ಫಸ್ಟ್ ಆಫ್ ಆಲ್ ನೀರ್ ಚೆನ್ನಾಗಿ ಕುಡಿಬೇಕು. ಒಂದು ಆಹಾರದಲ್ಲಿ ಪ್ರೋಟೀನ್ಸ್ ನಮ್ಮ ಸಪ್ಲಿಮೆಂಟರಿ ನೀವು ಕೊಡ್ಲೇಬೇಕು ಅವರಿಗೆ. ಒಂದ್ ವೇಳೆ ತಗೊಂಡಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಆಹಾರದಲ್ಲಿ ಸಿಗುವಂತಹ ಪ್ರೋಟೀನ್ ಎಷ್ಟಿರುತ್ತೆ ಗೊತ್ತಾ. ಪ್ರೋಟೀನ್ ನಾವು ಹೇಳಲಿಕ್ಕೆ ಹೋದಾಗ ಅವ್ರಿಗೆ ಆಗೋದಿಲ್ಲ. ಆರಾಮಾಗಿ ಅವ್ರೇನ್ ಮಾಡ್ತಾರೆ ಅಂದ್ರೆ ನಮ್ಮ ಆಲ್ಪ್ಲಾಂಟಿನ್ ಪೌಡರ್ ನ ಅವರು ತಗೋಬಹುದು. ಪ್ರೋಟೀನ್ ಬೇಗನೆ ಸಿಗುತ್ತೆ ಆಕ್ಚುಲಿ. ಓಕೆ. ಸೊ ಇನ್ನು ಅದ್ರ ಜೊತೆಗೆ ನಮ್ಮಲ್ಲಿ ಆಮ್ಲ ಆಯಿಲ್ ಇದೆ. ಸೊ ಮತ್ತೆ ನಮ್ಮ ಹರ್ಬಲ್ ಆಯಿಲ್ ಕೂಡ ಸಿಗ್ತಾ ಇದೆ ಈ ಸಲ. ಇದನ್ನ ಯಾಕೆ ಎಲ್ಲಿ ತಗೊಳ್ಳಿಲ್ಲ ಅಂತ ಹೇಳಿ ಕೆಲವರಿಗೆ ಅನ್ಸ್ಬೋದು. ಸೊ ಖಂಡಿತ
ಇದು ನಮ್ಮಲ್ಲಿ ಸ್ಟಾರ್ಟಿಂಗ್ ನಾನು ಅದನ್ನೇ ಹೇಳಿದ್ದು ಬೇಸಿಕ್ ಟ್ರೀಟ್ಮೆಂಟ್. ಅದ್ರ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕು ಅಂದ್ರೆ ಮತ್ತೊಂದು ಕ್ಲಾಸಲ್ಲಿ ನಾವು ತಗೊಳ್ಳೋಣ. ನಮ್ಮಲ್ಲಿ ಇನ್ನೂ ಇದಾವೆ. ಆಯಿಲ್‌ಗಳು ಇದಾವೆ, ಶಾಂಪೂ ಇದೆ, ನಮ್ಮ ಡ್ಯಾಂಡ್ರಫ್ ಶಾಂಪೂ ಇದೆ. ಓಕೆ. ಸೊ ಅದನ್ನೆಲ್ಲ ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಅಲ್ಲಿ ತಗೊಳ್ಳೋಣ. ಇದು ಸ್ಟಾರ್ಟಿಂಗ್ ಬೇಸಿಕ್ ಕೊಡುವಂಥದ್ದು. ಇದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಯಾಕಂದ್ರೆ ನಮ್ಮಲ್ಲಿ ಫ್ರೂಟ್ ಆಫ್ ಅರ್ತ್, ಜೋಜೋಬಾ ಆಯಿಲ್, ಟ್ರೀ ಟ್ರೀ ಆಯಿಲ್ ಇದೆ. ಸೊ ಇಲ್ಲಿ ಕೂಡ ಸಲೂನ್ ಅಲ್ಲಿ ಸಿಗ್ತಾ ಇದೆ, ಸ್ಯಾಶೆಟ್ ಅಲ್ಲಿ ಸಿಗ್ತಾ ಇದೆ. ಸೊ ನಾವು ಯಾವುದನ್ನ ಉಪಯೋಗಿಸ್ಬೇಕು? ಕೆಲವರಿಗೆ ಸ್ಯಾಶೆಟ್ ತುಂಬಾ ಇಷ್ಟ ಆಗಿರುತ್ತೆ, ಕೆಲವರಿಗೆ ಬಾಟಲ್‌ದಲ್ಲಿ ಶಾಂಪೂ ತುಂಬಾ ಇಷ್ಟ ಆಗಿರುತ್ತೆ. ಸೊ ಈ ತರದಲ್ಲಿ ಅವ್ರವ್ರಿಗೆ ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ. ಡೋಂಟ್ ವೆರಿ. ಸೊ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ಮತ್ತೆ ನೀವು ಸ್ವಿಚ್ ಆಗೋದು ಬೇಡ. ಬಲ್ಕಿ ಸಾರಾ ಮೇಡಮ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಆ ನಾವು ಸೀಸನ್ ವೈಸ್ ಹೇಗೆ ಈಗ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಹೇಗೆ ಬರುತ್ತಲ್ಲ, ಅದೇ ರೀತಿಯಾಗಿ ಶಾಂಪೂಗಳನ್ನು ಕೂಡ ನಾವು ಸ್ವಿಚ್ ಆನ್ ಮಾಡ್ತಾ ಇರ್ಬೇಕು. ಯಾಕೆ ಅಂದ್ರೆ ಒಂದಕ್ಕೆ ನಾವ್ ಯಾವತ್ತೂ ಕೂಡ ಸ್ಟಿಕ್ ಆನ್ ಆಗ್ಬಾರ್ದಂತ. ಅವರೇ ಮೇಡಮ್ ಹೇಳ್ತಾ ಇದ್ರು. ಮೇಡಮ್ ಮತ್ತೆ ಹೇರ್ ಫಾಲ್ ಆಗ್ಬಿಟ್ರೆ? ಇಲ್ಲ ಅಂತ. ಒಂದಿನ ಒಂದ್ ಸ್ವಲ್ಪ ಉದುರ್ಬೋದು ಅಷ್ಟೇ. ಮತ್ತೇನಾಗತ್ತೆ ಅಂದ್ರೆ ನಾವು ಪ್ರತಿಯೊಂದ್ರಲ್ಲೂ ಕಂಟೆಂಟ್ ಅನ್ನೋಂಥದ್ದು ಇದ್ದೇ ಇರುತ್ತೆ ನಮ್ಮ ಶಾಂಪೂ ಅಲ್ಲಿ ಆಗಿರ್ಬೋದು. ಸೊ ಅದೇನಾಗ್ತಾ ಇರುತ್ತೆ ಅಂದ್ರೆ ನಮ್ಮ ಸ್ಟ್ರಾಂಗ್ ಆಗ್ತಾ ಹೋಗುತ್ತಂತೆ ಹೇರ್ಸ್. ಓಕೆ. ಸೊ ಅದಕ್ಕೋಸ್ಕರ ಮೇಡಮ್ ವಾಯ್ಸ್ ಸ್ವಲ್ಪ ಬ್ರೇಕ್ ಆಗತೈತಿ. ಲಕ್ಷ್ಮಿ ಮೇಡಮ್ ವಾಯ್ಸ್ ಕೇಳ್ತಾ ಇಲ್ಲ. ಅಂತ ಹೇಳ್ತಾರೆ 4 ಮಂತ್ಸ್‌ಗೆ ಒಂದೊಂದ್ಸಲ 4 ಮಂತ್ಸ್‌ಗೆ ಒಂದ್ಸಲ ಪಾಲಿಸ್ತಾ ಇದ್ವಿ. ಸೊ ನಾನು ಈ ಸತಿ ತುಂಬಾ ಚಿಕ್ಕವರು ಕೂಡ ಹೋಮ್ ರೆಮಿಡಿ ಎಲ್ಲರೂ ಹೇಳಿದ್ರು, ಹೋಮ್ ರೆಮಿಡಿ ನಾನು ಕೂಡ. ಹೌದಾ?